ಸಾಧನೆಗೆ ವೈರಿ ಯಾವುದು ಅಂತ ಕೇಳಿದ್ರೆ ಸಾಕಷ್ಟು ವಿಚಾರಗಳು ಬರುತ್ತೆ. ಆದ್ರೆ ಅದರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಇರೋದು ಯಾವ್ದು ಹೇಳಿ? ನಮಸ್ಕಾರ, ಇದು ಭಕ್ತಿ ಸ್ಟುಡಿಯೋ. ನಿಮ್ಮ ಜೊತೆಲಿ ನಾನು ಆರ್ಜೆ ನಿಖಿತಾ. ತುಂಬಾ ಹಿಂದೆ ಸುರದಾಸರು ಅನ್ನುವಂತಹ ಒಬ್ಬ ಮಹಾನ್ ಗಾಯಕ, ತತ್ವಜ್ಞಾನಿ ಮತ್ತೆ ಒಬ್ಬ ಕವಿ ಇರ್ತಾರೆ. ಇವರಿಗೆ ಆಧ್ಯಾತ್ಮದಲ್ಲಿ ಸಾಕಷ್ಟು ಒಲವಿರುತ್ತೆ. ಏನೇ ಇದ್ರೂ ಕೂಡ ಆಧ್ಯಾತ್ಮದಲ್ಲಿ ವಿಚಾರವನ್ನ ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ತುಂಬಾನೇ ಇರುತ್ತೆ. ಆದ್ರೆ ಅವರಿಗೆ ಗುರುಗಳಿರೋದಿಲ್ಲ. ಕೆಲವು ಸಂದರ್ಭದ ನಂತರ ಯಾರೋ ಒಬ್ರು ಗುರುಗಳು ಸಿಗ್ತಾರೆ. ಗುರುಗಳೂ ಕೂಡ ಇವರನ್ನ ಶಿಷ್ಯರಾಗಿ ಸ್ವೀಕರಿಸ್ತಾರೆ. ಹೀಗೆ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಕೆಲವು ದಿನಗಳೆಲ್ಲ ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಗುರುಗಳಿಗೆ ಗೊತ್ತಾಗುತ್ತೆ ಸುರದಾಸರಿಗೆ ಸಿಟ್ಟು ತುಂಬಾನೇ ಜಾಸ್ತಿ ಇದೆ. ಮುಂಗೋಪಿ ಈತ ಏನ್ ಹೇಳಿದ್ರು ಕೂಡ ಆತ ಸಿಟ್ಟು ಮಾಡ್ಕೊಳ್ತಾನೆ ಅಂತ. ಸಾಧನೆಗೆ ವೈರಿ ಆಗಿರುವಂತದ್ದು, ಅದರಲ್ಲೂ ಮುಖ್ಯವಾಗಿ ಅಂತ ಹೇಳಿದಾಗ ಈ ಸಿಟ್ಟು ಒಂದು ದೊಡ್ಡ ತಡೆಯಾಗುತ್ತೆ. ಈ ಸಿಟ್ಟನ್ನ ಕಡಿಮೆ ಮಾಡದೆಯೇ ಹೊರತು ಆತನಿಗೆ ಏನನ್ನು ಕೂಡ ಸಾಧಿಸೋದಕ್ಕೆ ಆಗೋದಿಲ್ಲ. ಈಗ ಈತನಿಗೊಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಗುರುಗಳು ಏನ್ ಮಾಡ್ತಾರೆ, ಈ ಸುರದಾಸರನ್ನ ಒಂದು ದಿನ ಕರೆದ್ಬಿಟ್ಟು, ಬಾರಪ್ಪ ಇಲ್ಲಿ ಸುರದಾಸ, ನೀನೊಂದು ಕೆಲಸ ಮಾಡು. 1 ತಿಂಗಳು ನೀನು ಏನೇ ಕೆಲಸ ಮಾಡಿದ್ರು, ಎಲ್ಲಿಗೆ ಹೋದ್ರೂ ಕೂಡ ದೇವರ ನಾಮವನ್ನ ಸ್ಮರಣೆ ಮಾಡಬೇಕು. ಯಾವಾಗಲೂ ಮನಸ್ಸಿನಲ್ಲಿ ಆ ನಾಮವನ್ನ ಹೇಳ್ತಾ ಇರಬೇಕು. 1 ತಿಂಗಳಾದ್ಮೇಲೆ ಸ್ನಾನ ಮಾಡ್ಕೊಂಡೆಲ್ಲ ಶುಚಿಯಾಗಿ ನೀನು ನನ್ನನ್ನು ಭೇಟಿ ಮಾಡೋದಕ್ಕೆ ಬಾ ಅಂತ. ಸರಿ, 1 ತಿಂಗಳಾದ್ಮೇಲೆ ಗುರುಗಳು ಹೇಳಿರೋ ಹಾಗೇನೆ ಸುರದಾಸರು ಫಾಲೋ ಮಾಡ್ತಾರೆ. ದಾರಿಯಲ್ಲಿ ಇನ್ನೇನು ಆಶ್ರಮಕ್ಕೆ ಬರ್ತಾ ಇರಬೇಕಾದ್ರೆ ಕಸ ಗುಡಿಸ್ತಾ ಇರುವಂಥವ್ರು ಕಸವನ್ನ ಹೀಗೆ ಎರಚಬೇಕಾದ್ರೆ, ಬಿಸಾಡಬೇಕಾದ್ರೆ ಅದು ಸುರದಾಸರ ಮೇಲೇನೆ ಬಿದ್ದುಬಿಡುತ್ತೆ. ತಕ್ಷಣಕ್ಕೆ ಸುರದಾಸರಿಗೆ ಸಿಟ್ಟು ಬರುತ್ತೆ. ಮೂರ್ಖ, ಏನ್ ಅನ್ಕೊಂಡಿದ್ಯಾ ನೀನು? ನಾನೀಗ ಮತ್ತೆ ಮನೆಗೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು, ಬಟ್ಟೆ ಎಲ್ಲ ಒಗ್ದು ಒಣಗಿ ಇನ್ನು ನಂತರ ನನ್ನ ಗುರುಗಳನ್ನ ಭೇಟಿ ಮಾಡ್ಬೇಕು, ಎಷ್ಟು ಸಮಯ ವ್ಯರ್ಥ ಮಾಡಿದೆ ನೀನು, ಮೂರ್ಖ ಅಂತ ಹೇಳ್ಬಿಟ್ಟೆಲ್ಲ ಬೈತಾರೆ. ಆಗ ಈ ವಿಚಾರವನ್ನ, ಈ ನಡೆದಿರೋ ಘಟನೆಯನ್ನ ಗುರುಗಳು ನೋಡ್ತಾರೆ. ನೋಡ್ಬಿಟ್ಟು ಸುಮ್ಮನಾಗ್ತಾರೆ. ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ಸುರದಾಸರು ಗುರುಗಳನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಗುರುಗಳಾಗ ಹೇಳ್ತಾರೆ, ನೀನ್ ಇನ್ನೂ ಆಧ್ಯಾತ್ಮಿಕದಲ್ಲಿ ಮತ್ತೊಂದು ಸ್ತರಕ್ಕೆ ಹೋಗೋದಕ್ಕೆ, ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಇನ್ನೂ ಕೂಡ ಎಲಿಜಿಬಲ್ ಆಗಿಲ್ಲ. ನೀನು ಮತ್ತೆ ಇನ್ನೊಂದು ತಿಂಗಳು ಇದೇ ರೀತಿಯಾಗಿ ನೀನು ಮಾಡೋ ಪ್ರತಿ ಕೆಲಸದಲ್ಲೂ ದೇವರ ನಾಮವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಗುರುಗಳು ಹೀಗೆ ಹೇಳಿದಾರಲ್ಲ ಅಂತ ಹೇಳಿ ಸುರದಾಸರು ಮನೆಗೆ ಹೋಗ್ತಾರೆ. ವಾಪಸ್ 1 ತಿಂಗಳಾದ್ಮೇಲೆ ಬರ್ತಾರೆ. ಇದೇ ಘಟನೆ ನಡೆಯುತ್ತೆ. ಇದೇ ರೀತಿಯಾಗಿ ಸುರದಾಸರು ಆ ಕಸ ಎರಚುವವನಿಗೆ ಬೈತಾರೆ, ಕಸ ಗುಡಿಸುವವನಿಗೆ ಬೈತಾರೆ. ನಂತರ ಇದೇ ಗತಿ ಆಗುತ್ತೆ. ವಾಪಸ್ ಮನೆಗೆ ಹೋಗ್ತಾರೆ. ಮತ್ತೆ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಗುರುಗಳು ಮತ್ತೆ ಅದೇ ವಿಚಾರವನ್ನ ಹೇಳ್ತಾರೆ. ಹೀಗೆ 3 ಬಾರಿ ಆದ್ಮೇಲೆ ಕೊನೆಯದಾಗಿ 4 ತಿಂಗಳಾದ್ಮೇಲೆ ಸುರದಾಸರು ಇದೇ ರೀತಿಯಾಗಿ ದೇವರ ನಾಮಸ್ಮರಣೆ ಮಾಡ್ತಾ ಗುರುವನ್ನ ಭೇಟಿ ಆಗೋದಕ್ಕೆ ಬಂದಾಗ ಈ ಕಸ ಗುಡಿಸುವವನು ಆತನ ಮೇಲೆ ಮತ್ತೆ ಕಸವನ್ನ ಎರಚಿ ಬಿಡ್ತಾನೆ. ಆದ್ರೆ ಈ ಬಾರಿ ಸುರದಾಸರಿಗೆ ಅವ್ರು ಮಾಡ್ತಾ ಇರುವಂತಹ ತಪ್ಪಿನ ಅರಿವಾಗುತ್ತೆ. ಮತ್ತೆ ಹೇಳ್ತಾರೆ, ಧನ್ಯವಾದಗಳು, ನನ್ನ ಸಿಟ್ಟನ್ನ ಕಡಿಮೆ ಮಾಡೋದಕ್ಕೆ ನೀವೇ ಮುಖ್ಯವಾದ ಪಾತ್ರವನ್ನ ವಹಿಸ್ತೀರಿ, ನನ್ನ ಗುರುಗಳಾಗಿದ್ದೀರಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಬರ್ತಾರಂತೆ. ಈಗ ಈ ಕಸ ಗುಡಿಸುವವನಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ದೇವ್ರೆ, ನಂಗೆ ಗೊತ್ತಿಲ್ದೇನೆ ನಡೆದಿರುವಂತಹ ಈ ಘಟನೆ ಎಷ್ಟೋ ಸಲ ಅವನಿಗೆ ಸಿಟ್ಟನ್ನ ತಂದ್ಕೊಟ್ಟಿತ್ತು, ಆದ್ರೆ ಈ ಸಲ ಮಾತ್ರ ಹಾಗಾಗ್ಲಿಲ್ವಲ್ಲ ಅಂತ ಹೇಳಿ ಅವನಿಗೆ ಒಂದು ತರ ಅನ್ಸುತ್ತೆ. ನಂತರ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಗುರುಗಳು ಕೂಡ ಈ ಘಟನೆ ಆಗಿರೋದನ್ನ ನೋಡಿರ್ತಾರೆ. ಮುಂದೆ ಈ ಒಂದು ಜ್ಞಾನವನ್ನ ಮತ್ತೆ ಏನು ಮಂತ್ರ ದೀಕ್ಷೆ ನೀಡಬೇಕು, ಆಧ್ಯಾತ್ಮದಲ್ಲಿ ಇನ್ನೇನು ಸಾಗೋದಿಕ್ಕೆ ಯಾವ ರೀತಿಯಾದಂಥ ಜ್ಞಾನವನ್ನು ಕೊಡಬೇಕು, ಅದನ್ನ ಇಲ್ಲಿ ಸುರದಾಸರಿಗೆ ಅವರ ಗುರುಗಳು ನೀಡ್ತಾರಂತೆ. ಸೊ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟೇನೆ, ಎಷ್ಟೋ ಸಲ ನಮಗೆ ಸಿಟ್ಟಿರುವಂಥದ್ದು, ಮುಂಗೋಪ ಇರೋದು ನಮಗೆ ಗೊತ್ತಾಗಿರೋದಿಲ್ಲ, ಅದ್ರ ಮೇಲೆ ನಾವು ವರ್ಕ್ ಮಾಡೋದಕ್ಕೂ ಕೂಡ ರೆಡಿ ಇರೋದಿಲ್ಲ. ಆದ್ರೆ ಇಲ್ಲಿ ಸುರದಾಸರಿಗೆ ಆಗಿರುವಂತೆ ಪ್ರತಿ ಬಾರಿ ನಮ್ಗೆ ಈ ಸಿಚುವೇಶನ್ಸ್ಗಳು ವಾಪಸ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮ ಗುಣಗಳನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನ ತಿದ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಭಕ್ತಿ ಸ್ಟುಡಿಯೋ ನಿಮ್ಗೆ ಹೇಗೆ ಅನ್ಸ್ತೋ ಅನ್ನೋದನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ರೇಡಿಯೋ ಸಿಟಿ ಕನ್ನಡದ ಭಕ್ತಿ ಸ್ಟುಡಿಯೋ. ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.